ತಡವಾಯಿತೆ ಸ್ವಾಮಿ. ನಾನು ಮೊದಲೇ ಹೇಳಲಿಲ್ಲವೇನು, ಯುದ್ಧವೆಂದರೆ ನಿಮ್ಮ ಹೃದಯ ನಿಲ್ಲುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಅನಿವಾರ್ಯ. ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿಯೇ ಎಂದೂ ನಡೆಯದಂಥ ಅಚಿಂತ್ಯ ಹತ್ಯಕಾಂಡ. ಒಂದು ಕಡೆ ಕೌರವನ 11 ಅಕ್ಷವೇಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃತ, ಅಶ್ವತ್ಥಾಮ, ಕೃಪವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷವೇಣಿ ಸೈನ್ಯದಳ ಯುದ್ಧ. ಈ ಯುದ್ಧ ಮುಗಿದ ಮೇಲೆ ಅದೆಷ್ಟೋ ಮಾನವರ ಜೀವರಾಶಿ ಉಳಿಯುವರೋ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ ಅಸೀಮ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸಿ, ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲಿಕ್ಕೆ ಶಾಂತಿ ಸಂಧಾನಕ್ಕಾಗಿ ತಾವು ಮತ್ತೊಂದು ಸಾರಿ ಪ್ರಯತ್ನ ಮಾಡಬಾರದೆ ದೇವ? ರುಕ್ಮಿಣಿ, ರಾಜ್ಯ ಸ್ಥಾಪನೆಗಾಗಿ ಧರ್ಮಯುದ್ಧ ಬಂದೋದೊಳ್ಳಿ. ಧರ್ಮ ರಾಜ್ಯ ಸ್ಥಾಪನೆಗಾಗಿ ಧರ್ಮಯುದ್ಧ ಬಂದು ಒದಗಿ ಪುಣ್ಯ ಭೂಮಿ ಭಾರತವು ಧನ್ಯವಾದುದೇ ಕಾಂತೆ, ಧನ್ಯವಾದುದೇ ಧನ್ಯವಾದುದೇ ಧನ್ಯವಾದುದೇ. ಭಯವಿದೇಕೆ ಶಾಂತೆ ಕಾಂತೆ, ಪ್ರೇಮ ಪೂಜಿತೆ ಕಾಂತೆ, ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಕಾಂತೆ.
ಈ ಮಾನವ ಲೋಕವನ್ನು ಪ್ರಳಯ ವ್ಯರ್ಥದಿಂದ ರಕ್ಷಿಸಿ ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕಾಗಿ ತಾವು ಮತ್ತೊಂದು ಸಾರಿ ಪ್ರಯತ್ನ ಮಾಡಬಾರದೆ ದೇವ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿನಾಶವಾಗುವುದಿಲ್ಲ. ಪುರಾತನ ಆಳ್ವೆ ನೂತನ ಆವಿಷ್ಕಾರ ವೀರ ದಮಕದಿಂದ ಸುಜಟ್ಟಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆ. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಪ್ರಭು, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಬಲ್ಲಿರಿ. ಅದನ್ನು ತಿಳಿದು ಈ ರಕ್ತಪಾತ ಅವಶ್ಯಕತೆ ಆದರೆ ಇದಕ್ಕಾಗಿ ದೇವ? ಕಾಳಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ಸಂರಕ್ಷಿಸಬೇಕಾದರೆ ವಿಷಸರ್ಪದಿಂದ ಆಯಾವ್ಯಯವನ್ನು ಛೇದಿಸುವುದೇ ಹೊರತು ಮತ್ಯಾವ ಉಪಾಯವಿಲ್ಲ. ರುಕ್ಮಿಣಿ, ಅಂತ ಅವ್ಯವಸ್ಥೆಯು ಆರ್ಯವರ್ತಕಕ್ಕೀಗ ಅಂಥ ಅವ್ಯವಸ್ಥೆಯು ಉಂಟಾಗಿದೆ. ಅಭಿಮಾನ ಸೋರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ರಕ್ತನಾಡಿಗಳಲ್ಲಿ ರಕ್ತದಿದಿಕವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರವು ಉಂಟಾಗಿದೆ. ರಕ್ತಕ್ಷಯದ ಪರಿಪೂರ್ಣವಾಗಿ ನಾಶ ಮಾಡುವುದೇ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರಿಯೆ ಪ್ರಭು, ಇಷ್ಟೊಂದು ಜನನ ಮರಣದಿಂದ ಧರ್ಮವು ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ತಕ್ಕಾಲು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನ ಮಾಡಬಾರದೆ ದೇವ? ರುಕ್ಮಿಣಿ ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಆದರೆ ಈ ನನ್ನ ಪ್ರಯತ್ನವು ವಿಫಲವಾಗುವುದು. ಅದಕ್ಕಾಗಿಯೇ ನಾನು ಹಸ್ತಿನಾವತಿಗೆ ತೆರಳುವೆನು. ನಾನು ಹೋಗುವ ಮುನ್ನ ನಮ್ಮಿಬ್ಬರ ಪ್ರಣಯವು ನೃತ್ಯ ಸಂಗೀತದೊಂದಿಗೆ ಸಾಗಲಿ. ಹಾಗೆ ಆಗಲಿ ಸ್ವಾಮಿ. ಕಡಲ ಮಡಿಲೇನೆ ಅಂಬುದಿನಿದಿಯಂ ಉದಯಿಸಿದೆನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ರುಕ್ಮಿಣಿ, ಅಂಬುದಿನಿದಿಯಂ ಉದಯಿಸಿದೆನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸಗಮಲಕಿ. ರುಕ್ಮಿಣಿ, ಮೋದದಿ ಸೆಳೆದ ಸಗಮಲಕಿ ಅಂಬುದಿನಿದಿಯಂ. ಕಡಲ ಮಡಿಲೇನೆ ಮೋಡಿ ಬಂದ ಶೈಲ ಮೋಡಿ ಮಾಡಿ ಕುಡಿ ನೋಟನೆ. ಕಡಲ ಮಡಿಲೇನೆ ಮೋಡಿ ಬಂದ ಶೈಲ ಮೋಡಿ ಮಾಡಿ ಕುಡಿ ನೋಟನೆ. ನಾಡಿ ಮಿಡಿಸಿ ಎನ್ನ ಹೃದಯ ಪಲ್ಲಂಗನೆ. ನಾಡಿ ಮಿಡಿಸಿ ಎನ್ನ ಹೃದಯ ಪಲ್ಲಂಗನೆ. ಪಗಡಿಸಲಾತೆಯ ಪಗಡಿಸಲಾತೆಯ ಬೇಡಿದ ಕಡಲ ಮಡಿಲೇನೆ. ಯಾವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣಗತಿ ಸೈ ಭಾಗ್ಯವಿ. ರುಕ್ಮಿಣಿ,
ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣಗತಿ ಭಾರ್ಗವಿ. ಶಿವಸುತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ, ಶಿವಶ್ರುತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ, ನಿನ್ನ ರೂಪ ರಚಿಸಿದಂತಹ ಮುಂಚಕೆ ನಿತ್ಯ ಚೆಲ್ಲುವಳಿ ಚೆಲ್ಲುವೆ, ನಿನ್ನ ರೂಪ ರಚಿಸಿದಂತಹ ಮುಂಚಕೆ ನಿತ್ಯ ಚೆಲ್ಲುವಳಿ ಚೆಲ್ಲುವೆ. ಸುರದಿ ಸುಬೋಧಯದಿ ಈ ದೇವಿಯ ವಂದಿಸಿದೆ, ಸುರದಿ ಸುಬೋಧಯದಿ ಶ್ರೀದೇವಿಯ ವಂದಿಸಿದೆ. ಬಂದನ್ನ ಬಂದಿಯೋಳ ಆನಂದ ಪಡಿಸು, ಬಂದನ್ನ ಬಂದಿಯೋಳ ಆನಂದ ಪಡಿಸು. ಅಂಬುದಿ ನಿಧಿಯಂ ಉದಯಿಸಿದೆನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ, ಜಾದುಗೈದೆನ್ನ ಹೃದಯ ರಂಗವ, ಜಾದುಗೈದೆನ್ನ ಹೃದಯ ರಂಗವ, ಮೋದದಿ ಸೆಳೆದ ರಗಮನಸಿ, ಮೋದದಿ ಸೆಳೆದ ರಗಮನಸಿ. ಅಂಬುದಿ ನಿಧಿಯ ಪ್ರಭು. ರಾಜಭಾರ ರಚನೆಯಂತಿಪುದು ಹೇಳು ಮಂತ್ರಿಯೇ. ಪ್ರಭು. ರಾಜಭಾರ ರಚನೆಯಂತಿಪುದು ಹೇಳು ಮಂತ್ರಿಯೇ. ಪ್ರಭು. ಸುತ್ತಲಿರುವುದು ಶತ್ರುರಾಜರು, ಸುತ್ತಲಿರುವುದು ಶತ್ರುರಾಜರು, ಕಪ್ಪ
ಆಲಿಸು ರಾಜೇಂದ್ರನೇ, ರಾಜದ ಬಲಿಯನು. ಆಲಿಸು ರಾಜೇಂದ್ರನೇ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಸುಖದಿಂದಿರುವರು ಕೇಳಿರಿ. ರಾಜೇಂದ್ರನೇ, ಸುತ್ತಲಿರುವ ಶತ್ರು ರಾಜರು, ಸುತ್ತಲಿರುವ ಶತ್ರು ರಾಜರು ತಪ್ಪ ಕಾಣಿಕೆ ತಪ್ಪಿಸುತ್ತಿರುವರು. ಆಲಿಸು ರಾಜೇಂದ್ರನೇ, ಆಲಿಸು ರಾಜೇಂದ್ರನೇ. ಮಹಾಪ್ರಭು, ಮಂತ್ರಿ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರು. ಸಾಮಂತರಾದರು ತಪ್ಪು ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಿರುವರು. ಮತ್ತೇನಪ್ಪನೇ? ಮಂತ್ರಿ, ಬಹಳ ಸಂತೋಷವಾಯಿತು. ನೀನು ಈ ಪೀಠದಲ್ಲಿ ಪರಿಗಣಿಸನಾಗು. ಅಪ್ಪಣೆ ಇದ್ದಾರೆ ಮಹಾಪ್ರಭು. ಹಲೋ ಸೇನಾಧಿಕಾರಿ, ಸೈನ್ಯ ಸೈನ್ಯಾಧಿಕ ಸೈನ್ಯಾಧಿಪದು ಸೈನ್ಯಾಧಿಕ ಸೈನ್ಯಾಧಿಕ ಸೈನ್ಯಾಧಿಪದು ಸೈನ್ಯಾಧಿಕ ನಮ್ಮ ಸೈನ್ಯದ ಪರಿಯನ್ನು ಕೇಳು. ನಮ್ಮ ಸೈನ್ಯದ ಪರಿಯನ್ನು ಕೇಳು. ಸೈನ್ಯಾಧಿಕ ಸೈನ್ಯಾಧಿಪದು ಸೈನ್ಯಾಧಿಕ ಸೈನ್ಯಾಧಿಕ ನಮ್ಮ ಸೈನ್ಯದ ಪರಿಯನ್ನು ಕೇಳು. ಸೈನ್ಯಾಧಿಕ ಸೈನಿಕರೇ, ನಮ್ಮ ಸೈನ್ಯದ ಬಲವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ತಿಳಿಸು. ನಾವು ಮೆರೆಯುತ್ತಿರುವುದು ನಮ್ಮ ಸೈನ್ಯ. ಭೂವರನೆ ಲಾಲಿಸೆ, ಭೂವರನೆ ಲಾಲಿಸೆ. ಮಹಾಪ್ರಭು, ಬುದ್ಧಿ ಬಿಡಿಯುವುದು ತಲೆಯಿಂದವರ ಮದವನ್ನು ಮತ್ತೆ ಶತ್ರುಗಳ ಬುದ್ಧಿ ಬಿಡಿಯುವುದು ತಲೆಯಿಂದವರ ಮದವನ್ನು ಭೂವರನೆ ಲಾಲಿಸೆ, ಭೂವರನೆ ಲಾಲಿಸೆ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಹೊರ ರಾಜ್ಯದ ಸೈನ್ಯವು ದಿಕ್ಕನ್ಯವಾಗುವುದು. ಮತ್ತೇನ ಪಡೆವೆ? ಬರ ಬರ ಸೈನಿಕರೇ, ಸೈನಿಕರೇ. ಮಹಾಪ್ರಭು, ಬಹಳ ಸಂತೋಷವಾಯಿತು. ನೀನು ಈ ಪೀಠದಲ್ಲಿ ಪರಿಗಣಿಸನಾಗು. ಅಪ್ಪಣೆ ಮಹಾಪ್ರಭು. ಗುರುದೇವ, ನಮಸ್ಕರಿಸುವೆನು. ಗೌರವ ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲ? ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ ನಡೆಯಲಿ. ರಾಜನಾಟ್ಯ ನಡೆಯಲಿ. ದಿತ್ತಾಂಗದ ತರಗಡದ ತದಿತಾಂಗದ ತರಗಡದ ದಿತ್ತಾಂಗದ ತರಗಡದ ತಗಡದ ಗಿಡದಂ ದಿತ್ತಾಂಗದ ತರಗಡದ ತದಿತಾಂಗದ ತರಗಡದ ದಿತ್ತಾಂಗದ ತರಗಡದ ತಗಡದ ಗಿಡದಂ ದಿತ್ತಾಂಗದ ತರಗಡದ ತದಿತಾಂಗದ ತರಗಡದ ದಿತ್ತಾಂಗದ ತರಗಡದ ತಗಡದ ಗಿಡದಂ. ಶಿಲೆಗೆರಡು ನಲಿಯುತ್ತಿದೆ, ನಾಟ್ಯದ ಶಿಲೆಗೆರಡು ನಲಿಯುತ್ತಿದೆ. ಸುರಲೋಕ ಸುಂದರ ರಂಭ
ಶಿಲೆಗೆರೆದು ನಲಿಯುತ್ತಿದೆ ಸೌಂದರ್ಯವತಿಯಾಗಿ ನವೀನದಾಗಿತವಾಗಿ ಸೌಂದರ್ಯವತಿಯಾಗಿ ನವೀನದಾಗಿತವಾಗಿ ಅಂದದ ಚಂದದ ಸುಂದರ ರೂಪದ ಅಂದದ ಚಂದದ ಸುಂದರ ರೂಪದ ಅಂದದ ಚಂದದ ಸುಂದರ ರೂಪದ ಕುಳಿದು ನಲಿದು ಮನದಿ ಸ್ವರದಿ ರಾಗದ ನಾಡು ಸಮೋದರಿ ಶಿಲೆಗೆರೆದು ನಲಿಯುತ್ತಿದೆ ನಾಟ್ಯದ ಶಿಲೆಗೆರೆದು ನಲಿಯುತ್ತಿದೆ ನರ್ತನದ ಸರಿ ಮನದಳು ಮೂಡಿ ನರ್ತನದ ಸರಿ ಮನದಳು ಮೂಡಿ ಮನದ ಲೀಲದ ಲೀಲೆಗೆ ತೆರನಾಗಿ ಮನದ ಲೀಲದ ಲೀಲೆಗೆ ತೆರನಾಗಿ ಸ್ವರದಿ ಸಂಗೀತವ ಶ್ರುತಿಗಳಾಡಿ ಸ್ವರದಿ ಸಂಗೀತವ ಶ್ರುತಿಗಳಾಡಿ ಒಳಲಿಲ್ದ ಬರಬಲ್ಲ ಶ್ರುತಿರಾಗದಾನಂದ ಒಳಲಿಲ್ದ ಬರಬಲ್ಲ ಶ್ರುತಿರಾಗದಾನಂದ ಕುಡಿದು ನಲಿದು ಮನದಿ ಸ್ವರದಿ ರಾಗದಾನದು ಸಮೋದರಿ ಶಿಲೆಗೆರೆದು ನಲಿಯುತ್ತಿದೆ ನಾಟ್ಯದ ಶಿಲೆಗೆರೆದು ನಲಿಯುತ್ತಿದೆ ನಲಿಯುತ್ತಿದೆ ನಾಟ್ಯದ ಶಿಲೆಗೆರೆದು ನಾಟ್ಯದ ಶಿಲೆಗೆರೆದು ನಾಟ್ಯದ ಶಿಲೆಗೆರೆದು ನಲಿಯುತ್ತಿದೆ
ಅಪ್ಪಣೆಂತರಾಗಲಿ ಮಹಾಪ್ರಭು. ಗೌರವ, ನೀನು ಅಸ್ಥಿರಾವತಿಗೆ ಹೋಗಿದಲ್ಲ, ನಮ್ಮ 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 ಸ- ನಮ್ಮ ಪ್ರಜೆಗಳೆಲ್ಲ ಸೋಗಿಯಿಂದ ಇರುವುದೇ ಹೇಳುವ ನಾವು. ನೀನು ಹೋಗಿದ ಕಾರ್ಯವೇನೇನಾಯಿತು? ಕೃಷ್ಣನು ನಿನ್ನನ್ನು ಪಕ್ಷವನ್ನು ವಹಿಸಿದ್ದೇನೆ. ಗುರುದೇವ, ಎಲ್ಲರೂ ಸೌಖ್ಯದಿಂದಿರು. ನಾನು ದ್ವಾರಕೆಗೆ ಹೋಗಿದ್ದಾಗ ಆ ಅರ್ಜುನನು ಬರುವುದಕ್ಕೂ ನಾನು ಹೋಗುವುದಕ್ಕೂ ಒಂದೇ ಆಯಿತು. ಆದರೆ ಕೃಷ್ಣನು ಈ ಯುದ್ಧದಲ್ಲಿ ಆಯುಧವನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವನ್ನಿಟ್ಟಿರುವನು. ಗೌರವ, ಈ ಮಾತನ್ನು ನೀನು ತಿರುಗಿಸಿಕೊಂಡು ಬಂದೆಯಾ? ಆದರೆ ನಮ್ಮ ಸೈನ್ಯವನ್ನು ಕರೆದುಕೊಂಡು ಹೋಗನೇಳಿ, ನಾನು ಬರುವೆನು. ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದೆನು. ನಾನಿನ್ನು ಬರುವೆನು. ಸಾಂಬ ಸದಾ ಶಿವ ಶಂಭೋ ಶಂಕರ, ಸಾಂಬ ಸದಾ ಶಿವ ಶಂಭೋ ಶಂಕರ, ಗಿರಿ ಶಂಕರನೇ ಸಾಂಬ ಸದಾ ಶಿವ ಗಿರಿಧಾರಮಣನೆ ನೀಲಕಂಠನೆ, ಗಿರಿಧಾರಮಣನೆ ನೀಲಕಂಠನೆ, ಸಾಂಬ ಸದಾ ಶಿವ ಶಂಭೋ ಶಂಕರ, ಗಿರಿಧರನೆ ಸಾಂಬ ಸದಾ ಶಿವ. ಏನಿದು? ಒಂದು ಗೋವು ನನ್ನನ್ನು ಹಿಂಬಾಲಿಸಿತ್ತಲ್ಲ, ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದನು. ಶಿವ ಶಿವ, ಒಂದು ಗೋವು ಸಣ್ಣ ಕಲ್ಲಿನ ಹೊಡೆದ ತಕ್ಷಣ ಪ್ರಾಣ ಬಿಟ್ಟಿತ್ತಲ್ಲ. ಶಿವ ಶಿವ, ಹಗಟಗಟವ ಗೋವಚ್ಚವ ಮಾಡಿ ಪಾಪಕ್ಕೆ ಗುರಿಯಾದೆ, ಪಾಪಕ್ಕೆ ಗುರಿಯಾದೆ, ಹಾಕಿರಬೇಕು ಪಾಪಿಯ ಜನ್ಮ, ನನ್ನನ್ನು ಕಾಯೋ ದೇವನೇ. ಹಗಟಗಟವ ಗೋವಚ್ಚವ ಮಾಡಿ ಯಾಕಿರಬೇಕು ಪಾಪಿಯ ಜನ್ಮ, ಘೋರಾರಣ್ಯ ಗೋಮಾತೆಯನ್ನು ಕೊಂದನು ನಾನು ಪಾಪದಲ್ಲಿ. ಹಗಟಗಟವ ಗೋವಚ್ಚವ ಮಾಡಿ ಮೋಸಕ್ಕೆ ಗುರಿಯಾದೆ, ಮೋಸಕ್ಕೆ ಗುರಿಯಾದೆ. ಕೃಷ್ಣ, ಎಲ್ಲಿರುವೆ? ಬೇಗನೆ ಬಾ. ಅಣ್ಣ ಕರೆದೆಯ? ಕೃಷ್ಣ, ಕರೆದೇನು? ಏನು ಈ ಗೋವು ಮಲಗಿರುವುದೇ? ಕೃಷ್ಣ, ನಾನು ಭೈರಭೂಮಿಗೆ ಹೋಗುವಾಗ ಈ ಒಂದು ಗೋವು ನನ್ನನ್ನು ಹಿಂಬಾಲಿಸಿತ್ತು. ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದೆನು, ಅಷ್ಟಿಗೆ ಪ್ರಾಣ ಬಿಟ್ಟಿತ್ತು. ಕೃಷ್ಣ, ಶ್ವ ಏನು ಗೋವು ಮೃತ್ಯು ಹೊಂದಿತೆ? ಹೌದು ಕೃಷ್ಣ. ಅಣ್ಣ ಕೃಷ್ಣ, ನೀನಾದ್ರೂ ಈ ಗೋತ ದೋಷಕ್ಕೆ ಪರಿಹಾರವನ್ನು ಹೇಳು. ಅಣ್ಣ, ಗೋಹತ್ಯೆ ಪರಿಹಾರಕ್ಕೆ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಪುಣ್ಯ ಪುರುಷರ ದರ್ಶನ ಮಾಡಿ ಬಂದರೆ ಗೋದೋಷ ಪರಿಹಾರವಾಗುವುದೆಂದು ನನ್ನ ಪೂಜ್ಯ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರು. ನೀನು ಹಾಗೆ ಮಾಡಲು ಸಾಧ್ಯವೇ ಅಣ್ಣ? ಆಗಲಿ ಕೃಷ್ಣ, ಹೇಗೆ ಸಾಧ್ಯವಿಲ್ಲ ಕೃಷ್ಣ. ಗೋತ ದೋಷಕ್ಕೆ ಪರಿಹಾರಗಳನ್ನು ಯಾವತ್ತಾಗೂ ಶುದ್ಧ. ಅಣ್ಣ, ಕೌರವನಿಗೆ ಯುದ್ಧಕ್ಕೆ ಬರುವೆನೆಂದು ಮಾತು ಕೊಟ್ಟಿರುವೆ.
ನೀನು ಹೋಗಲು ಹೇಗೆ ಸಾಧ್ಯ ಅಣ್ಣ? ಪಾಂಡವಾರು ಗೆದ್ದರೇನು, ಕೌರವಾರು ಸೋತರೇನು, ಯಾರಿಂದ ನನಗೇನು, ಯಾರಿಂದ ನನಗೇನು? ಕೃಷ್ಣ ಕೃಷ್ಣ ಕೃಷ್ಣ, ಯಾರು ಗೆದ್ದರೇನು, ಯಾರು ಸೋತರೇನು, ನನಗೆ ಬಂದಿರೋ ಕಷ್ಟವನ್ನು ಪರಿಹರಿಸಿಕೊಂಡರೆ ಸಾಕು. ಅಣ್ಣ ಹಾಗೆ ಆಗಲಿ, ನಾನಿನ್ನು ಬರಲೇ ಅಣ್ಣ? ಆಗಬಹುದು ಕೃಷ್ಣ. ಭೀಮಸೇನ, ಅರ್ಜುನ, ನಕುಲ, ಸಹದೇವಾದಿಗಳ ರಾಜ್ಯಕ್ಕಾಗಿ ಕುಲಪುರೋಹಿತರಾದ ಧೌಮ್ಯರನ್ನು ಕಳುಹಿಸಿ ಅಪಮಾನವಾಯಿತು. ಶಾಂತಿಯಿಂದ ರಾಜ್ಯವನ್ನು ಪಡೆಯಬೇಕು. ಇನ್ನು ಬಿಟ್ಟಿಲ್ಲವೇನೋ ಈ ಹುಚ್ಚಿದರದ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೆಲ್ಲರನ್ನು ಕೊಲ್ಲಲೆತ್ತಿಸಿದ ಆ ಪಾಷಾಂಡಿಗಳಲ್ಲಿ ನಮಗೆ ಸಂದಿಯೇ? ಅದನ್ನು ಸ್ಮರಿಸಿ ಫಲವಿಲ್ಲ. ವೀರಿ ಕುರುಕುಲದವರನ್ನು ಮನುಷ್ಯನು ಸಿರಿಯೆಂಬರನು ದುರಾಂಕಾರ, ಸಿರಿಯೆಂಬರನು ದುರಾಂಕಾರ, ಚಿಕ್ಕಂತರ ಸತ್ಯನಿಂದ ಕುರುಕುಲದವರನು ಹರಿದರೆಂಬುವ ಹಕ್ಕರು ಎಲ್ಲದ ಸಕ್ಕಿದ ಕೂಡಲ ಕುನ್ನಿಗಳ ಹರಿದರೆಂಬುವ ಹಕ್ಕರು ಇಲ್ಲದ ಸಕ್ಕಿದ ಕೂಡಲ ಕುನ್ನಿಗಳ ಎಲ್ಲವ ಭಕ್ಷಿಸಿ ನಮಗಂಡ ಲೆಕ್ಕದರ ಬೆಕ್ಕಸವೆಲ್ಲವ ಭಕ್ಷಿಸಿ ನಮಗಂಡಾಯವೆಸಗಿದ ಲೆಕ್ಕದರ ಲೆಕ್ಕಿಸದೆ ಲೆಕ್ಕ
ಎಚ್ಚರಿಸನಾಗು. ಅರ್ಜುನ, ನಿನ್ನ ಅಭಿಪ್ರಾಯವೇನು? ಅಗ್ರಜ, ನಿನ್ನ ಸಹನೆ ನುಡಿಗಳಿಗೆ ಆ ದುರ್ಯೋಧನನು ಬಗ್ಗುವನಲ್ಲ. ಮೋಸಗಾರನಿಗೆ ಮೋಸದಿಂದಲೇ ಉತ್ತರಿಸಬೇಕು ಅಣ್ಣ. ಅರ್ಜುನ, ಶಾಂತನಾಗು. ನಕುಲ, ನಿನ್ನ ಅಭಿಪ್ರಾಯವೇನು? ನಿಮ್ಮ ಅಪ್ಪನೇ ನಮ್ಮ ಒಬ್ಬೊಬ್ಬನೇ ಆಗಬಹುದು. ನಿನ್ನ ಅಭಿಪ್ರಾಯವೇನು? ಅಗ್ರಜನ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯ. ಎಲ್ಲ ಸಹೋದರರೇ, ಘೋರ ಯುದ್ಧದಿಂದ ಹೊರತು ನಿಮ್ಮ ಮನಸ್ಸಿಗೆ ಸಮಾಧಾನವಿಲ್ಲವೇ? ಅಣ್ಣ, ಶಾಂತಿಯಿಂದ ಸಂಪಾದಿಸುವುದೇನಣ್ಣ? ಶಾಂತಿ ಎಲ್ಲಿ ಉಳಿದಿದೆ? ಏಕೆ ಉಳಿದಿಲ್ಲ? ನಮ್ಮ ಘನತೆ ಗೌರವಗಳನ್ನು ಸುವರ್ಣಾಕ್ಷರಗಳಲ್ಲಿ ಕೆತ್ತಲ್ಪಟ್ಟಿದೆ. ಭಗವಂತನು ಬರಲಿ, ಅನಂತರ ಯೋಚನಿಸೋಣ. ಏ ಪ್ರಭು ಪರಮಾತ್ಮ, ಈ ಪಾಂಡವರ ಮನೆಯನ್ನು ಆಲಿಸಿ ಪ್ರಸನ್ನನಾಗು ಪರಮಾತ್ಮ. ಪಾಂಡುಪುತ್ರರೇ, ಪರಮಾತ್ಮನಿಗೆ ನಮಸ್ಕರಿಸು. ಮಂಗಳವಾಗಲಿ. ಧರ್ಮನಂದನ ಪರಮಾತ್ಮ, ನನ್ನನ್ನು ಪ್ರಾರ್ಥಿಸಲು ಕಾರಣವೇನು? ಪರಮಾತ್ಮ, ಪರಮಾತ್ಮ, ಧರ್ಮಪುತ್ರ, ವಾಸುದೇವನೇ ಪಾಲಿಸೋ ಜನಾರ್ದನ, ವಾಸುದೇವನೇ ಪಾಲಿಸೋ ಕೃಷ್ಣ. ಪರಮಾತ್ಮ, ಧರ್ಮನಂದನ, ವನವಾಸವನ ಕಳೆದೆವು ನಾವು. ಪರಮಾತ್ಮ, ವನವಾಸವನ ಕಳೆದೆವು ನಾವು. ಸಂಧಿಯ ಮಾಡೆಂದು, ಸಂಧಿಯ ಮಾಡೆಂದು ಬೇಡುವೆ ದೇವ. ವಾಸುದೇವನೇ ಪಾಲಿಸೋ ಜನಾರ್ದನ, ವಾಸುದೇವನೇ ಪಾಲಿಸೋ ಕೃಷ್ಣ. ಪರಮಾತ್ಮ, ಧರ್ಮಪುತ್ರ, ಮತ್ತೇನೂ ಇಲ್ಲ ಪರಮಾತ್ಮ. ನೀವೇ ನಮ್ಮ ಕಡೆಯ ಸಂಧಾನಿಯಾಗಿ ಭೀಷ್ಮ, ದ್ರೋಣ, ದುರ್ಯೋಧನರ ಬಳಿಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಭೀಮಾರ್ಜುನರೇ, ಇದಕ್ಕೆ ನಿಮ್ಮ ಒಪ್ಪಿಗೆ? ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಗೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಅದನ್ನು ಬೇಯಿಸಿ ಮುನ್ನುಗ್ಗೋಣವೆಂದರೆ ಭಾತೃ ಎಂಬ ಭಾಸ ನಮ್ಮನ್ನು ಬಿಡಲಲ್ಲದು. ಛೇ, ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಅರ್ಜುನ, ಅಂದಿನಿಂದಲೂ ಅಪಮಾನಗಳನ್ನು ಸಹಿಸಿಕೊಂಡು ಬಂದೆವು. ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಣ್ಣನೆಂಬ ಅಭಿಪ್ರಾಯ ನಮ್ಮನ್ನು ಬಿಡುತ್ತಿಲ್ಲ. ಛೇ, ಧಿಕ್ಕಾರವಿರಲಿ ಈ ನಮ್ಮ ಏಡಿ ಜನ್ಮಕ್ಕೆ. ಎಲೆ ಭೀಮಾರ್ಜುನರೇ, ನೀವಿಬ್ಬರೂ ಸಂಧಿಗೆ ಒಪ್ಪಿದಂತಿದೆ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಒಪ್ಪದೇ ಇರುವರೆ ಹಾಗೇ ಆಗಲಿ. ಧರ್ಮನಂದನ, ಪರಮಾತ್ಮ, ಶಾಂತಿ ಸಂಧಾನಕ್ಕೆ ಒಪ್ಪದಿದ್ದರೆ? ಪರಮಾತ್ಮ, ಅದಕ್ಕೂ ಒಪ್ಪದಿದ್ದರೆ ನಮ್ಮ 5 ಜನ ಅಣ್ಣ ತಮ್ಮಂದಿರಿಗೆ 5 ಗ್ರಾಮಗಳನ್ನು ಕೇಳಿಕೊಂಡು ಬಾ ಪರಮಾತ್ಮ. ಅದಕ್ಕೂ ಒಪ್ಪದಿದ್ದರೆ? ಪರಮಾತ್ಮ, ಅದಕ್ಕೂ ಒಪ್ಪದಿದ್ದರೆ ಈ ನನ್ನ ತಮ್ಮ ಭೀಮನಿಗೆ 1 ಗ್ರಾಮವನ್ನು ಪಡೆದುಕೊಂಡು ಬಾ ಪರಮಾತ್ಮ. ಅದಕ್ಕೂ ಒಪ್ಪದಿದ್ದರೆ? ಪರಮಾತ್ಮ, ಸಮರವನಲ್ಲನೆಯ ಸಂಪದದಾಸೆಗಾಗಿ ಮುರಹರಿ ಪಾಪದ ಹೊರೆಯ ಧರಿಸನೆ ಶಿರದಲ್ಲಿ ಘೋರಾತ್ಯಯ ವೀಕ್ಷಿಸೆ ಸಹಿತನೆ ದಿಟದಿ ತೆರಳು ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ
ಕಾಳಗೈವುದು ಅಸಮ್ಮತವೆನಗೆ ಕಾಳಗೈವುದು ಅಸಮ್ಮತವೆನಗೆ ಕಾಡಿಸಬೇಡಯ್ಯ ಬೇಡುವೆ ದೇವ ಸಾಕ್ಷಿಯಿಂದಲೇ ರಾಜ್ಯವ ಪಡೆವೆವೋ ಪರಮಾತ್ಮ ಶಾಂತಿಯಿಂದಲೇ ರಾಜ್ಯವ ಪಡೆವೆವೋ ಕದನದಿಂದೊದಗುವ ಪಾಪದ ಫಲವೇನೋ ಕದನದಿಂದೊದಗುವ ಪಾಪದ ಫಲವೇನೋ ಕದನವು ಬೇಡ ನಗೆ ಹೇ ದೇವ ಕದನವು ಬೇಡ ನಗೆ ಪರಮಾತ್ಮ ಅದಕ್ಕೂ ಒಪ್ಪದಿದ್ದರೆ ಶಾಂತಿಯಿಂದ ಜೀವಿಸುವ ಮಾರ್ಗವನ್ನು ಕಲ್ಪಿಸಿಕೊಂಡು ಬರಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ. ಹಾಗಲಿ ಧರ್ಮನಂದನ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ನೀನಾಗಿ ಜನಿಸಿದರು ಹೆಣ್ಣಿನ ಜನ್ಮ
ದ್ರೌಪದ ಇದು ನಮಸ್ಕರಿಸಬೇಕು. ತಂಗಿ ದ್ರೌಪದ, ಏತಕ್ಕಾಗಿ ಈ ರೀತಿಯಾಗಿ ರೋಧಿಸುತ್ತಿರುವೆ? ಅಣ್ಣ, ನನ್ನ ಪತಿಗಳು ನನ್ನ ವಿಚಾರದಲ್ಲಿ ಮರುಕವಿಲ್ಲದಂತೆ ವರ್ತಿಸುತ್ತಿರುವರು. ನಿನಗಾದ್ರೂ ನನ್ನ ಮೇಲೆ ಮರುಕವಿಲ್ಲವೇ ದೇವ? ನಿನ್ನ ಪತಿಗಳೇ ವಿಮುಕ್ತರಾಗಿ ಕುಳಿತಿರುವಾಗ ನಾನು ಮಾಡತಕ್ಕದ್ದು ಏನು ದ್ರೌಪದ? ಅಣ್ಣ, ನನ್ನ ಪತಿಗಳು ಬರೀ ಹಾರ್ಬಣದಿಂದಲೂ ಪಳ್ಳು ಪ್ರತಿಜ್ಞೆಗಳಿಂದಲೂ ತಮ್ಮ ಕೋಪವನ್ನು ವ್ಯಕ್ತಪಡಿಸಿಕೊಳ್ಳುತ್ತಿರುವರು. ಅಣ್ಣ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನದಾಗಿರುವುದು ಪರಮಾತ್ಮ, ನಿನದಾಗಿರುವುದು. ದ್ರೌಪದ, ಸರ್ವ ಪ್ರಯತ್ನದಿಂದಲೂ ಯುದ್ಧಕ್ಕೆ ತಕ್ಕ ಏರ್ಪಾಟನ್ನು ಮಾಡಿಕೊಂಡು ಬರುವೆ. ಆದರೆ ಭೀಮಾರ್ಜುನರ ಮನಸ್ಸಿನ ಭಾರ ಒಳಿಸಿಕೊಳ್ಳುವುದು ನಿನ್ನದು. ಹಾಗೂ ಭೀಮಾರ್ಜುನರು ಇತ್ತ ಕಡೆಯೇ ಬರುತ್ತಿರುವರು. ನಾನು ಸ್ವಲ್ಪ ಮರೆಯಾಗುವೆನು. ಹಾಗೆ ಆಗಲಿ ಪರಮಾತ್ಮ. ದ್ರೌಪದಿ, ಪಾಂಚಾಲಿ, ಏಕೆ ಈ ರೀತಿಯಾಗಿ ದುಃಖಿಸುತ್ತಿರುವೆ? ಕಾರಣವೇನು? ಪ್ರಿಯೆ ದ್ರೌಪದಿ, ನಿನ್ನ ಚಿಂತೆಗೆ ಕಾರಣವೇನು ತಿಳಿಸು. ನೀವುಗಳು ನನಗೆ ಪತಿಗಳಾಗಿರುವಾಗ ದುಃಖವಲ್ಲದೆ ಮತ್ತಿನ್ನೇನು? ಕಾಡಿದ ವಾಸವು ಪರರ ಸೇವೆ ಆಯಿತು. ಕೊನೆಗೆ 2 ದಿವಸಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಮಾನುನಿ ಮಣಿಯೊಲೆ ಮರುಗುವೆ ಏಕಲೆ. ಪ್ರಭುದೇ, ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು. ಪ್ರಭುದೇ, ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು ವೈರವ ಮರೆತೆವು. ವೈರವ ಮರೆತೆವು ಸೈರಿಸುತ್ತಾ ಪವ ಮರುಗುವೆ ಏಕೆ. ಮಾನುನಿ ಮಣಿಯೊಲೆ ಮರುಗುವೆ ಏಕಲೆ. ಪ್ರಿಯೆ, ಅಗ್ರಜನ ಪ್ರಾಣೇಶ್ವರ, ಅಂದು ತುಂಬಿದ ರಾಜಸಭೆಯಲ್ಲಿ ಆ ದುರುಳ ದುರ್ಯೋಧನನು ನನ್ನನ್ನು ತೊಡೆ ಮೇಲೆ ಕುಳಿತುಕೋ ಎಂದು ಹೇಳಿದಾಗ ತಾವು ಮಾಡಿದ ಶಪಥಗಳು ಏನಾದವು? ಅಲ್ಲಿರುವ ಸಭಿಕರನ್ನು ಮೆಚ್ಚುವುದಕ್ಕಲ್ಲದೆ ಅನ್ಯತಾ ಇಲ್ಲ. ಆ ದುರುಳ ದುರ್ಯೋಧನನ ತೊಡೆಯನ್ನು ಮುರಿದು ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಸೀಳಿ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವುದಾಗಿ ಪ್ರತಿಜ್ಞೆ ಮಾಡಿರುವಿರಿ. ಅದೆಂದಿಗೆ ವೀರರಾಗುವಿರೋ? ನಾನು ಬೇರೆ ಕಾಡೆ. ಪಾಂಚಾಲಿ, ಸಾಕು ಸಾಕು ಇನ್ನ ಬಿರುನುಡಿ. ನಾನು ತಡೆಯಲಾರೆ. ಏಕೆ ರೋದಿಪ? ಏಕೆ ರೋದಿಪ? ಏಕೆ ರೋದಿಪ? ಏಕೆ ರೋದಿಪೆ ತರುಣಿ ಮಣಿಯಲ್ಲಿ? ಏಕೆ ರೋದಿಪೆ? ಪಾಂಚಾಲಿ, ಬಿಡಿ 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 ಒಡಲ ಬಗೆದಿಡಿದ ಒಡಲ. ಪಾಂಚಾಲಿ, ಬಿಡಿ ಬಿಡಿ ನಿಂದೆಯ ಒಡಲ ಬಗೆದಿಡಿದ ವೈರಿಯ ಒಡಲ. ಏಕೆ ರೋದಿಪೆ ತರುಣಿ ಮಣಿಯಲ್ಲಿ? ಏಕೆ ರೋದಿಪೆ?
ಸಾಕು ನಿನ್ನ ಬಿರುಡಿ. ಪ್ರಾಣೇಶ್ವರ, ನೀವಲ್ಲವೇ ವೀರರಿಗೆಲ್ಲ ವೀರ ಶಿಖಾಮಣಿಯಾದವರು. ನಿಮ್ಮ ವಿಚಾರದಲ್ಲಿ ನನಗೆ ಸ್ವಲ್ಪ ಮಾತ್ರವೂ ಸಂದೇಹವಿಲ್ಲ. ಮತ್ಯಾರ ವಿಚಾರದಲ್ಲಿ? ಇದು ಈ ಕಿರೀಟಿಯ ವಿಚಾರದಲ್ಲಿ. ಪಾರ್ಥ, ಫಲ್ಗುಣ, ಶ್ವೇತವಾಹನ, ಶ್ವೇತಧನುಸ್ಸು, ಮಧ್ಯಮ ಪಾಂಡವ ಎಂದು ದಶನಾಮವನ್ನು ಪಡೆದು ನಪಂಸಕನ ವೇಷವನ್ನು ತಾಳಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ಉತ್ತರೆಗೆ ತಕ್ಕ ತೈ ಎಂದು ನರ್ತನವನ್ನು ಕಲಿಸುತ್ತಿರುವಾಗ ಎಲ್ಲಿ ಅಡಗಿ ಹೋಗಿತ್ತು ಈ ಕಿರೀಟಿಯ ಪರಾಕ್ರಮ? ದೇವಿ, ಆಹಾ, ನಕ್ಷತ್ರದ ತೇಜಸ್ಸಿನಲ್ಲಿ ನಿನಗೆ ಸಂದೇಹ ಉಂಟಾಯಿತೇನು? ಅಗ್ಗಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ನೆಪ ಮಾತ್ರ ಕೇಳಿದನು. ಕೌರವರ ವಂಶಕ್ಕೆ ಕಾಡ್ಗಿಚ್ಚಿನ ಪದಗಳಲ್ಲಿ ಪರಿಣಮಿಸುವ ಈ ನನ್ನ ಅಸ್ತ್ರಗಳ ತಾಣವು ನಿನಗೆ ತಿಳಿಯದೆ ನಿನ್ನನ್ನು ಬಿರುನುಡಿಯಿಂದ ನೋಯಿಸಿದ ಆ ಕರ್ಣ ನನ್ನ ಪರಮ ವೈರಿ. ಅವನ ತಲೆಯನ್ನು ಈ ಭೂಮಿ ಉಳಿಯುವುದನ್ನು ನೀನೇ ನೋಡುವೆಯಂತೆ. ಹೌದೌದು, ಈ ನಿಮ್ಮ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಮುಂದೆ ತೋರಿಸಿಕೊಂಡರೆ ಏನು ಪ್ರಯೋಜನ? ಆಗಲೇ ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿರುವನಲ್ಲ. ಏನು ಕೃಷ್ಣನು ನಮ್ಮನ್ನು ಕಾಣದೆ ಎಲ್ಲಿಗೆ ತಾನೇ ಹೊರಟಾನು? ಅರ್ಜುನ, ಅಗ್ರಜ, ಸಂಧಿಗಾಗಿ ಹೊರಟಿರುವ ಕೃಷ್ಣನನ್ನು ತಡೆದು ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ರೂಪಿಸೋಣ. ಅಗ್ರಜ. ಸ್ವಲ್ಪ ನಿಲ್ಲು. ಭೀಮಾರ್ಜುನರೇ, ಬಹು ವಿಧವಾದ ಕೇಸಗಳನ್ನು ಉಂಟು ಮಾಡಿದ ಆ ಪಾಷಾಂಡಿಗಳೊಡನೆ ನಮಗೆ ಸಂಧಿಯೇ? ಪರಮಾತ್ಮ, ಸಂಧಿಯು ನನಗೂ ಅನವಶ್ಯಕ. ಹಾಗಾದರೆ ನಿಮ್ಮ ಅಗ್ರಜನ ಬಳಿಯಲ್ಲಿ ಏತಕ್ಕಾಗಿ ಒಪ್ಪಿಕೊಂಡಿರಿ? ದೇವ, ನೆರೆದ ಸಭಾಮಧ್ಯದಲ್ಲಿ ಅಗ್ರಜ ಮಾತಿಗೆ ವಿರೋಧವನ್ನು ಮಾಡಕೂಡದೆಂದು ನೆಪ ಮಾತ್ರಕ್ಕೆ ಒಪ್ಪಿಕೊಂಡೆವು. ಆ ದುರುಳ ದುಶ್ಯಾಸನ ಒಡಲನ್ನು ಬಗೆದು ದ್ರೌಪದಿಯ ಬಿರಿಮುಡಿಯನ್ನು ಕಟ್ಟಬೇಕೆಂದಿದ್ದನಲ್ಲ. ಆ ದುರುಳ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಒದ್ದು ಧ್ವಂಸ ಮಾಡುವುದೆಂದು ಮಾಡಿದ ಶಪಥವನ್ನು ನೀನು ಮರೆದೆಯಾ ದೇವ? ದೇವ, ಆ ಕರ್ಣನ ಶಿರಸ್ಸನ್ನು ಈ ಭೂಮಿ ಮೇಲೆ ಕೆಡವುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಅರಿಯೆಯಾ ದೇವ? ಎಲೈ ಭೀಮಾರ್ಜುನರೇ, ಸರ್ವ ಪ್ರಯತ್ನದಿಂದಲೂ ಯುದ್ಧಕ್ಕೆ ತಕ್ಕ ಏರ್ಪಟ್ಟನ್ನು ಮಾಡಿಕೊಂಡು ಬರುವೆ. ಆದರೆ ಮುಂದಿನ ಯೋಚನೆ ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ದ್ರೌಪದ, ಸಂತಪಿಸುವುದೇಕೆ ಸೋದರಿ? ಅಂತರಂಗದ ಚಿಂತೆ ಪಡೆದಿರುನಿ ದ್ರೌಪದ. ದೇವನ ಒಲವೋ ಧರ್ಮಕ್ಕೆ ಗೆಲ್ಲುವೋ ದ್ರೌಪದ. ದೇವನ ಒಲವೋ ಧರ್ಮಕ್ಕೆ ಗೆಲ್ಲುವ
ಪಡೆದಿರುತ್ತೀ. ದ್ರೌಪದ, ಅಣ್ಣ, ನಿನ್ನ ಮನದ ನೆಮ್ಮದಿಗಾಗಿ ಹಾಗೇ ಮಾಡುವೆನು. ಧರ್ಮಪುತ್ರನ ಮನಸ್ಸಿಗೆ ನೆಮ್ಮದಿಯೂ ಬರಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದ್ರುಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ನಾನು ತಕ್ಕ ಏರ್ಪಟ್ಟನ್ನು ಮಾಡಿಕೊಂಡು ಬರುವೆನು. ಪರಮಾತ್ಮ ಕೃಷ್ಣ. ದ್ರೌಪದ, ಕೃಷ್ಣ. ಕೃಷ್ಣ.
ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರದೆ ಯುದ್ಧವನ್ನೇ ಏರ್ಪಡಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವಿನ ಪರಮಾತ್ಮ. ಹಾಗೇ ಆಗಲಿ ದ್ರೌಪದ. ದಯಮಾಡಿಸು ದೇವ. ಸಬಲ ರಾಜ ಶಕುನಿ, ಅಂದು ನಿನ್ನ ಗಾಂಧಾರ ವಂಶವನ್ನೇ ನಿರ್ಮೂಲ ಮಾಡಿದ ಆ ಕೌರವರ ವಂಶವನ್ನು ನಿರ್ಮೂಲ ಮಾಡುವುದಾಗಿ ಪಣ ತೊಟ್ಟು ಏಕೆ ಮೌನವಾಗಿರುವ ಶಕುನಿ? ಎಚ್ಚರನಾಗು ಶಕುನಿ, ಎಚ್ಚರನಾಗು. ಹೇಳಿ ಸೋಮಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಹನುಮ ಮರಳುಗಳೇ ಸಾಧು! ಕುಲನಾಶ ಗೈದವನ ಕುಲನಾಶ ಮಾಡುವೆ ಶಿವೋದರ. ಕುಲನಾಶ ಗೈದವನ ಕುಲನಾಶ ಮಾಡುವೆನು, ಛಲವಿಡಿದು ಬಲಿ ಕೊಡುವೆ. ಛಲವಿಡಿದು ಬಲಿ ಕೊಡುವೆ ಗುರುಕುಲವನ್ನೆಲ್ಲ. ಶ್ರೀಯೋಧನ ತೊಂಬತ್ತು ಮಂದಿ ಎನ್ನ ಸಹೋದರರ ಶಿವೋದರ. ತೊಂಬತ್ತೊಂಬತ್ತು ಮಂದಿ ಎನ್ನ ಸಹೋದರರ ಸಂಧಾನದಲ್ಲಿರಿಸಿ ಬಹುಬೋಧೆ ಪಡಿಸಿದೆಯ ಶಿವೋದರ. ಬಂಧನದಲ್ಲಿರಿಸಿ ಬಹುಬಾಧೆ ಪಡಿಸಿದೆಯ. ಕುಲನಾಶ ಗೈದವನ ಕುಲನಾಶ ಮಾಡುವೆನು, ಛಲವಿಡಿದು ಬಲಿ ಕೊಡುವೆ ಶಿವೋದನ. ಛಲವಿಡಿದು ಬಲಿ ಕೊಡುವೆ ಗುರುಕುಲವನ್ನೆಲ್ಲ. ದುರ್ಯೋಧನ ಮಾರಿ ಗೌತಣ ಮಾಡಿ ಹರಿಗಾಳೊಪ್ಪಿಸಿದಂತೆ ಮಾರಿ ಗೌತಣ ಮಾಡಿ ಹರಿಗಾಳೊಪ್ಪಿಸಿದಂತೆ ಭೀಮಸೇನ ನಗದೆಗೆ ಬಲಿ ಕೊಡುವೆ ಕುರುಕುಲವ. ಭೀಮಸೇನ ನಗದೆಗೆ ಬಲಿ ಕೊಡುವೆ ಕುರುಕುಲವ. ಕುಲನಾಶ ಗೈದವನ ಕುಲನಾಶ ಮಾಡುವೆನು, ಛಲವಿಡಿದು ಬಲಿ ಕೊಡುವೆ. ಛಲವಿಡಿದು ಬಲಿ ಕೊಡುವೆ ಗುರುಕುಲವನ್ನೆಲ್ಲ. ಶಿವೋದನ ಆಡ್ಸಬೇಕು ಬಲ ಮನ್ಯಾಕ ಇನ್ನು ಆಡ್ತೇವು.
ತೊಂಬತ್ತು ಮಂದಿ ಎಲ್ಲ ಸಹೋದರರ ತೊಂಬತ್ತೊಂಬತ್ತು ಮಂದಿ ಎಲ್ಲ ಸಹೋದರರ ಬಂಧನದಲ್ಲಿರಿಸಿ ಬಹುಬಾಧೆ ಪಡಿಸಿದೆಯ. ಬಂಧನದಲ್ಲಿರಿಸಿ ಬಹುಬಾಧೆ ಪಡಿಸಿದೆಯ. ಕುಲನಾಶ ಗೈದವನ ಕುಲನಾಶ ಮಾಡುವೆನು, ಛಲವಿಡಿದು ಬಲಿ ಕೊಡುವೆ, ಛಲವಿಡಿದು ಬಲಿ ಕೊಡುವೆ ಗುರುಕುಲವನ್ನೆಲ್ಲ. ದುರ್ಳ ದುರ್ಯೋಧನ, ಏನಿ ಕೂಕ್ಷಿ ಬಗೆವ ಕೂವಕ ಕಂಠದ ಕರ್ಕಶದ ಕೇಕೆ, ಏನಿ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ತದ ಪಾಂಡವು ಅಖಂಡ ಭರತ ಖಂಡಕ್ಕೆ ಕೂಪ ಕುಕ್ಷಿಕತೆಯ ಪ್ರವೀಣ ಆಶ್ಚರ್ಯದ ಮಹಾನಿಪುಣ ಈ ಸೋಮರ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಶಾಹಿಗೆ ಕಾರಣನಾದ ದುರ್ಮಿತ್ತ ದುರ್ಜಾತ ದುರ್ಯೋಧನನೇ ಕೇಳು. ಸುಯೋಧನ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ಓ ನಿನ್ನ ಹಸ್ತಿನಾವತಿಯ ಕತ್ತಲೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಈಗಲೂ ನನ್ನ ಗುಂಡಿಗೆಯೂ ಸಿಳಿಯಂತಾಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವವು, ಕೋಟಿ ಈಟಿಗಳು ಒಂದೇ ಬಾರಿ ಬಂದು ನನ್ನ ಒಳಗಂತೆ ಬಾಸುವಂತೆ ಭಾಸವಾಗುತ್ತಿರುವುದು, ರಕ್ತವು ಕುದಿಯುತ್ತಿರುವುದು. ಸುಯೋಧನ, ಅಂದು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಒಂದು ಇಡಿಯನ್ನ, ಒಂದು ಒಳ ನೀರನ್ನಷ್ಟೇ ಕೊಡುತ್ತಿದ್ದೆ. ಆ ಇಡಿಕೂಳು ಯಾರೊಬ್ಬರ ಹಸಿವನ್ನು ನೀಗಿಸುತ್ತಿಲ್ಲ ಸುಯೋಧನ, ಯಾರೊಬ್ಬರ ಹಸಿವನ್ನು ನೀಗಿಸುತ್ತಿರಲಿಲ್ಲ. ನನ್ನ ಹತಭಾಗ್ಯ ಸಹೋದರರು ಆ ಇಡಿಕೂಳನ್ನು ನಿನ್ನ ಮೇಲಿನ ಛಲ ತೀರಿಸಲೆಂದೇ ನನಗೊಪ್ಪಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು ಸುಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಈ ಸುದ್ದಿ ಪಟಲದಿಂದ ಅಚ್ಚಳಿಯದೆ ಉಳಿದು ದ್ವೇಷಕ್ಕೆ ದ್ವೇಷ, ಸೇಡಿಗೆ ಸೇಡು, ಮೊಯ್ಯಿಗೆ ಮೊಯ್ಯಿ ಎಂಬ ಮಾಸ್ತರ್ಯದ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆ ನನ್ನ ಲಾಲಿಸಲು ಅಸಾಧ್ಯ ಸುಯೋಧನ, ಅಸಾಧ್ಯ. ಕೆಲವೋ ದುರ್ಯೋಧನರೇ ಕೇಳು, ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರಗೂಡಿ ಸಕಲ ಸಾಮಂತರಾಜರೆಂದು ಓಲೈಸಿಕೊಳ್ಳುತ್ತಾ ಈ ಗಾಂಧಾರ ವಂಶದ ರತ್ನಖಚಿತ ಸಿಂಹಾಸನವನ್ನೇರಿ ಏಕಚಕ್ರಾಧಿಪನ್ನು ಸ್ಥಾಪಿಸಿ ರಾಜ್ಯಭಾರ ಮಾಡಬೇಕೆಂದಿದ್ದೇನೆ ಸುಯೋಧನ, ರಾಜ್ಯಭಾರ ಮಾಡಬೇಕೆಂದಿದ್ದೇನೆ. ಆದರೆ ನನ್ನ ಆಸೆ
ಆಶಾಕಾಂಕ್ಷಿಗಳೆಲ್ಲವೂ ಗಾಳಿ ಗೋಪುರವಾಯಿತು ಸುಯೋಧನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಕುರುರಾಜ, ನಾನು ನಿಮ್ಮಲ್ಲಿಯೇ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ಹಳಬೇಡಿರೋ ಎನ್ನ ಹಳಬೇಡಿರೋ ಎನ್ನ ಹಳಬೇಡಿರೋ ಎನ್ನದ ಭಾಗ್ಯ ಸಹೋದರರೇ. ಹಳಬೇಡಿರೋ ಎನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಾನು ನಿಮಗಾಗಿ. ಹಳಬೇಡಿರೋ ಎನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಾನು ನಿಮಗಾಗಿ. ಹಳಬೇಡಿರೋ 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 ಎನ್ನದ ಭಾಗ್ಯ ಸಹೋದರರೇ. ದುರ್ಯೋಧನ ಮಾಡಿದ ಮೋಸಕ್ಕೆ ಸಹೋದರರೇ, ದುರ್ಯೋಧನ ಮಾಡಿದ ಮೋಸಕ್ಕೆ ಬಲಿ ಕೊಡುವೆನು ನಾನು ರಣರಂಗದಲ್ಲಿ. ಬಲಿ ಕೊಡುವೆನು ನಾನು ರಣಗೊಳದವರ. ಹಳಬೇಡಿರೋ 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 ಎನ್ನದ ಭಾಗ್ಯ ಸಹೋದರರೇ. ಸಹೋದರರೇ 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 ಹತ್ತುನಿ ಮಾಡಿದ ಮೋಸಕ್ಕೆ ಸುರಿಯೋದಾನ ಸಿಯೋದನ. ಹತ್ತುನಿ ಮಾಡಿದ ಮೋಸಕ್ಕೆ ಸುರಿಯೋದಾನ, ಹಿಂದಿನ ಯುದ್ಧದಲ್ಲಿ ಮರಣವು ಖಂಡಿತ. ಹಿಂದಿನ ಯುದ್ಧದಲ್ಲಿ ಮರಣವು ಖಂಡಿತ. ಹಳಬೇಡಿರೋ 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 ಎನ್ನದ ಭಾಗ್ಯ ಸಹೋದರರೇ.
ಸುಯೋಧನ, ನನ್ನ 99 ಮಂದಿ ಸಹೋದರ ರುಂಡಮುಂಡನ ರಕ್ತದಿಂದ ನಿನಗೆ ನಿರಾಂಜನೇನೆ ಮಾಡಿಸಲು ಸುಯೋಧನ. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಇದರಿಂದ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಿರುವಾಗ ನಿನಗಾಗಿ ಒಂದೇ ಒಂದು ತೊಟ್ಟು ಕಣ್ಣೀರಿರುವಂತೆ ಮಾಡಿ ನರಕದ ಮಾರ್ಗವನ್ನೇ ಹೇಳಿದ ಶಿವದನ, ನರಕದ ಮಾರ್ಗವನ್ನೇ ಹೇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಮತ್ತಿನ್ಯಾರಿಗೆ? ನಿನಗೆ. ಅಲ್ಲವಯ್ಯ, ಆ ಏಡಿ ಪಾಂಡವರಿಗೆ ಇದೇ ಕೈಯ ಹೊಸಿದ ಹೆಬ್ಬುಲಿಯಂತೆ ಬೊಬ್ಬಿಡಿವೆ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಆಗಲೇ ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರ ಹೊರಟರೆಂದು ದೂತನು ಹಿಂದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಮಾವ. ಈ ದುರ್ಯೋಧನನು ವೀರನು, ತನ್ನೆರಡು ತೋಳ್ಗಳಿಂದ ಇಡೀ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣವು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ನಿರಾಕರಿಸಿದೆನು ಮಾವ. ಕೃಷ್ಣನು ಸತ್ಯ ಜಾತಿಯ ಪರಮ ವೈರಿ. ಅವನ ಮಾತುಗಳನ್ನು ನಂಬಬಾರದು ಸುಯೋಧನ. ಕೃಷ್ಣನು ಅಷ್ಟೇ ಬರ್ತೀನಂತೆ. ನಾಳೆ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಣ್ಣ. ಏನು ಕೃಷ್ಣನು ಹಸ್ತಿನಾವತಿಗೆ ಬರುತ್ತಿರುವನೆ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯವ. ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯವ. ಅಲಮನಾದ ಗೊಲ್ಲ ಇವರನ ಮನೆಯಲ್ಲಿ, ಅಲಮನಾದ ಗೊಲ್ಲ ಇದರನ ಮನೆಯಲ್ಲಿ ತಿಂದು ತೇಗಿ ಬಂದ ಅಣ್ಣ, ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯವ. ಆ ತೋರ್ಪಿದ ಗೋಪಾಲಕನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದೆಂದು ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯಲ್ಲಿ ಆಶ್ರಯಿಸುತ್ತಿರುವನಂತೆ ಅಣ್ಣ. ಚಚ, ಎಷ್ಟೊಂದು ಅವಹೇಳನ! ಅದು ಅವಹೇಳನಲ್ಲ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತ ಭಕ್ತರು ಆ ಕೃಷ್ಣನಿಗೆ ಮತ್ತಾರಿರುವರು? ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಆ ಮುರಾರಿ ನಮಗೆ ವಿರೋಧಿ, ಆ ಮುರಾರಿ ನಮಗೆ ವಿರೋಧಿ, ಆ ಮುರಾರಿ ನಮಗೆ ವಿರೋಧಿ. ಜಾತಿ ವಿರೋಧವು ಆತನ ಇರುವುದು, ಜಾತಿ ವಿರೋಧವು ಆತನ ಇರುವುದು. ಬಾಧಕವನು, ಬಾಧಕವನು. ಆ ಮುರಾರಿ ನಮಗೆ ವಿರೋಧಿ, ಆ ಮುರಾರಿ ನಮಗೆ ವಿರೋಧಿ, ಆ ಮುರಾರಿ ನಮಗೆ ವಿರೋಧಿ. ಛೇ, ದರ್ಪಿತ ಗೋಪಾಲಕನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಬ್ಬರು ಮಾವ, ಶಿವೋದನ, ನೋಡಿಯ ನನ್ನ ತಮ್ಮನ ಕ್ರೋಧಾಜ್ಞೆಯನ್ನು. ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಶಾಂತಿಗ ಕೃಷ್ಣನು ಇಲ್ಲಿ ಬಂದುವನಲ್ಲ. ಶಾಂತಿಗ ಶಾಂತಿ ಆದರೆ ಈ ಕುಂಭಮೇಶ್ವರನ ವೈಭವವನ್ನು ಸ್ವೀಕರಿಸದೆ
ಆ ವಿದುರನ ಮೂರ್ಖರ ಜೋಪಡಿಯನ್ನು ಆಶ್ರಯಿಸಿರುವನು. ಪ್ರಾರಂಭದಲ್ಲಿ ₹2,000. ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಏತಕ್ಕಾಗಿ ಕಳುಹಿಸಿದೆ? ಮಾವ, ಕೃಷ್ಣದಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಏತಕ್ಕಾಗಿ ಕಳುಹಿಸಿದೆ? ಸುಯೋಧನ, ಕೃಷ್ಣನು ಸತ್ಯ ಜಾತಿಯ ಪರಮ ವೈರಿ. ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು, ಆದರೆ ಅವನ ಮೇಲಿಂದ ದ್ವೇಷದಿಂದ ಆ ಪಾಂಡವರನ್ನು ಕೊಲ್ಲಬೇಕಲ್ಲ ಮಾವ? ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಏಕೆಂದರೆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಸಂಧಿಗೆ ಸಮ್ಮತಿಸಿ ಪಾಂಡವರೇನು ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಗಡೆ ಆಟದಲ್ಲಿ ಸೋತು ಕಾಡಿನ ವನವಾಸಕ್ಕೆ ಹೋದ ಮೇಲೆ ರಾಜ್ಯದ ಮೇಲಿದ್ದ ಹಕ್ಕು ಬಾಧ್ಯತೆಗಳಲ್ಲೂ ಪಾಂಡವರಿಗೆ ಹೋಯಿತು. ಮತ್ತೆ ರಾಜ್ಯವೆಂದರೇನು, ಪಾಂಡವರೆಂದರೇನು ಸುಯೋಧನ? ಸರಿಯಾಗಿ ಹೇಳಿದೆ ಮಾವ. ಯುದ್ಧ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಪದೇ ಪದೇ ಸಂಧಿಯ ನೆಪದಲ್ಲಿ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸರಿಯಾಗಿ ಹೇಳಿದೆ ಮಾವ. ಯುದ್ಧ ಹೊರತಾಗಿ ಮಾವ, ಯುದ್ಧ ಹೊರತಾಗಿ ಮಾವ, ನಿನ್ನ ಸಲಹೆಯಂತೆ ನಾನೇನು ಮಾಡುವುದಿಲ್ಲ. ಈ ಕೌರವೇಶ್ವರನ ಛಲ ಆಚಾಲ. ನಡೆ ಸುಯೋಧನ, ನಡೆ ನಡೆ ಚಕ್ರವರ್ತಿ, ನಡೆ 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 ಕುರುಡನ ಮಗನೇ, ನಡೆ ಕುರುಕುಲದ ಕುನ್ನಿಯೇ, ನಡೆ. ಕೌರವೇಶ್ವರನ ಛಲ ಅಚಲ, ಕೌರವೇಶ್ವರನ ಛಲ ಅಚಲ, ಕೌರವೇಶ್ವರನ ಛಲ ಈ ಶಕುನಿಯ ಮುಂದೆ ಸುಯೋಧನ, ನಿನ್ನ ಸತಿಯಾದ ಭಾನುಮತಿಯು ಮುಂಡೆಯಾಗಿ ಮಂಡೆಗೆದರೆ ಅವಳ ಮೃತದೇಹದ ಮೇಲೆ, ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಡಾಡುವುದನ್ನು ನೋಡಿದೆನೋ, ಅಂದೇ ಈ ಶಕುನಿಗೆ ಶಾಂತಿ, ಅಂದೇ ಈ ಶಕುನಿಗೆ ಆನಂದ, ಅಂದೇ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ.
ಸದಾ ಶ್ರೀರಾಮ ಕೌರವರು ಶ್ರೀರಾಮ ಪಾಂಡವರಿಗೆ ಜಯವೋ ಕೌರವರಿಗೆ ಭಯವೋ ಪಾಂಡವರಿಗೆ ಜಯವೋ ಕೌರವರಿಗೆ ಭಯವೋ ಆನಂದ ಆನಂದ ಶಕುನಿಗೆ ಪರಮ ಆನಂದ ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ತೀರಿ ಎಂದಿಗೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಅಭಯ ವಸ್ತವನ್ನು ನನ್ನ ತಲೆಯ ಮೇಲೆ ಇರಿಸುವನು? ಯಾವಾತನ ಮಂಗಳ ಸ್ವರೂಪವನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು? ಅಂತ ಮಹಿಮಾ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಬರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಇರಲಿ ಪರಮಾತ್ಮ, ನಿನ್ನ ಮಂಗಳ ಸ್ವರೂಪವು ಲಭಿಸುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ಜೀವನವನ್ನು ಭರಿಸಿರುಳು. ಇದೋ ನಿನಗರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಪರಮಾತ್ಮ,
ಶಿರೋಮಣಿ ವಿದುರ ವಿದುರ. ಪರಮಾತ್ಮ ಪರಮಾತ್ಮ ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ. ಪರಮಾತ್ಮ ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂಬೋಲ್ಪ. ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದಯ ರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವದನ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ಪರಮಾತ್ಮ ವಿದುರ, ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ. ಹರಿಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ವಿದುರ, ಪಾಲಕನಲ್ಲೋ ನೀನೆಯಿದ್ದಾಡಿದ ಲೋಲಲೋಚನನೆ ಬಂದೆಯ. ಪರಮಾತ್ಮ ವಿದುರ, ಪಾಲಕನಲ್ಲೋ ನೀನೆಯಿದ್ದಾಡಿದ ಲೋಲಲೋಚನನೆ ಬಂದೆಯ. ಕಳುಹಿದೆಯಾದರಿ ಜನನದ ಜದುವರಿಯೇ. ಪರಮಾತ್ಮ ವಿದುರ, ಕಳುಹಿದೆಯಾದರಿ ಜನನದ ಜದುವರಿಯೇ. ಭವ್ಯ ಮೂರುತಿ ಮಾಡಿದೆಯ. ಭವ್ಯ ಮೂರುತಿ ಮಾಡಿದೆಯ. ತರಳ ಮರಗೆ ದುರುಳ ಹಿರಣ್ಯನ ತರಳಳು ಮೊದಲಳು ಧರಿಸಿದೆಯ. ತರಳ ಮರಗೆ ದುರುಳ ಹಿರಣ್ಯನ ಕರಳಳು ಮೊದಲಳು ಧರಿಸಿದೆಯ. ಕರಿಯ ಮರ ಕೇಳಿ ಅರಿಯತ ಬಂದು ಕವಿಯ ತೆರೆಗೆನು ತಿಳಿಸಿದೆಯ. ಕರಿಯ ಮರ ಕೇಳಿ ಅರಿಯತ ಬಂದು ಕವಿಯ ತೆರೆಗೆನು ತಿಳಿಸಿದೆಯ. ಅರಿಯಲೆಲ್ಲ ಕುಲರೂಪ ನಿನ್ನೆಯ ಚರಣವನ್ನು ಬಲದೊಳಗೆ ವಚಿಸಿದರು. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ಈ ದಿನನ ಮೇಲೆ ದಯಾ ತೋರಿ ಇಂದಿಗೆ ದರ್ಶನವನಿತ್ತೆಯ. ನಿನ್ನ ಈ ಆಗಮನದಿಂದ ನನ್ನ ಜನ್ಮವೂ ಪಾವನವಾಯಿತು. ಈ ನನ್ನ ಕುಟೀರವೂ ಪುನೀತವಾಯಿತು. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಬಹಳ ದಣಿದು ಬಂದಿರುವೆ. ನನಗೆ ಏನಾದರೂ ಆಹಾರವಿದ್ದರೆ ಕೊಡುವೆಯಾ ವಿದುರ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ನಿನ್ನ ಅಣು ಸ್ವರೂಪಿಯಾದ ನಾನು ಕೊಡುವುದೇನಿದೆ ದೇವ? ವಿದುರ, ಒಂದು ಕಾರ್ಯಾರ್ಥವಾಗಿ ನಾನು ದುರ್ಯೋಧನ ಬಳಿಗೆ ಹೋಗುತ್ತಿದ್ದೆ. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನಿಂತು
ನನ್ನನ್ನು ಇಲ್ಲಿಗೆ ಸೆಳೆದುಕೊಂಡು ಬಂದಿದೆ. ನೀನೇನು ಸಾಮಾನ್ಯನೇನಯ್ಯ? ಒಡವಿಯೋಳ್ ಭಕ್ತ ಶಿರೋಮಣಿ ನೀ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಇದು ಭಕ್ತಿಯ ಪಾಶ ಚಿತ್ತವನೋ ನಿಪವ ಭಕ್ತಿಯ ಪಾಶ ಚಿತ್ತವನೋ ನಿಪುವ ಎತ್ತ ಪೋದರು ಮನ ಇತ್ತಲೆ ಬಾರ್ಬೋದು. ಎತ್ತ ಪೋದರು ಮನ ಇತ್ತಲೆ ಬಾರ್ಬೋದು. ಶಕ್ತನೆಂದೆನಿಸಿದ ವಿದುರ 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 ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿದವು ತಮನೆ ನಿಪರಿ. ವಿದುರ ಭಕ್ತನೆ ನಿನಗಿದವು ತಮನೆ ನಿಪರಿ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಆ ವಿದುರ ವಿದುರ ಪರಮಾತ್ಮ ಅನೇಕ ವರ್ಷಗಳಿಂದ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತೊರೆದು ಈ ಕುಟೀರದಲ್ಲಿ ವಾಸ ಮಾಡುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನೇ. ಅದು ಆಗಿರಲಿ, ನನಗೆ ಏನಾದರೂ ಆಹಾರವಿದ್ದರೆ ಕೊಡುವೆಯಾ? ಪರಮಾತ್ಮ ಈ ದೇಹವೇ ನಿನ್ನದಾಗಿರುವಾಗ ಈ ದೇಹದಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ? ಏನು? ಗೋಮಾತೆಯ ಕ್ಷೀರವೇ ನನಗೆ ಬೇಕಾದ ಆಹಾರವೂ ಅದು ಅಲ್ಲವೇ? ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯು, ಶಬರಿ ಭಕ್ತಿಯಿಂದ ಕಚ್ಚಿ ಇಟ್ಟಿದ್ದ ಹಣ್ಣಿನ ರುಚಿಯು ನನ್ನ ನಾಲಿಗೆಯೂ ಇನ್ನೂ ಮರೆತಿಲ್ಲ. ನಿನ್ನಲ್ಲಿರುವ ಕ್ಷೀರವು ಅದಕ್ಕಿಂತಲೂ ಉತ್ತಮವಾದುದು. ಎಲ್ಲಿ ಕೊಡು? ಪರಮಾತ್ಮ ಏನೆಂದು ಹೇಳಲಿ, ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ಏನು? ನನಗೆ ಅರ್ಪಿಸಿದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಇಲ್ಲಬೇಕಲ್ಲವೇ ವಿದುರ? ಪರಮಾತ್ಮ ನಮ್ಮದೇ ಸಂದೇಹ ಪಟ್ಟೆಯ ದೇವ, ಇದು ತೆಗೆದುಕೊಳ್ಳಿ. ಎಲ್ಲಿ? ಏನು? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆ. ನೀನೆಂತ ಸುಳ್ಳುಗಾರನೆಯ? ಪರಮಾತ್ಮ ಅದರಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಇಗೋ ನೋಡು. ನೋಡಿದೀಯಾ ವಿದುರ? ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಮುದ್ರವನ್ನೇ ಇಟ್ಟುಕೊಂಡು ಇಲ್ಲ ಅಂತ ಹೇಳುತ್ತಿರುವೆ. ನೀನೆಂತ ಸುಳ್ಳುಗಾರನೆಯ? ಪರಮಾತ್ಮ ತೀರಸಾರ ದಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದ ಸಾಲದಯ್ಯ ದೇವ. ಬ್ರಹ್ಮಾಂಡದಿ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ
ಪರಮಾತ್ಮ, ಕ್ಷೀರಸಾಗರ ಸೈನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದ್ರು ಸಾಲದಲ್ಲ ದೇವ. ನಿನ್ನನ್ನು ಮಗನಾಗಿ ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ಪಾಂಡವರ ರಾಯಭಾರಿಯಾಗಿ ನಾನು ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ನನ್ನ ಸೋದರತ್ತಿಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯದ ವಿಚಾರಗಳನ್ನು ಮಾತನಾಡಿಕೊಂಡು ದುರ್ಯೋಧನ ಸಭೆಗೆ ಬರುವೆನು. ಅಲ್ಲಿ ಹಿಂದೆಂದೂ ನಡೆಯದ ಒಂದು ಪ್ರಸಂಗವೂ ನಡೆಯುವುದು ನೀನು ನೋಡುವೆಯಂತೆ ಭಾವಿದುರ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದಯ್ಯ ದೇವ. ಜಗದ ಜೀವನದ ತನು ನೀನೇ, ಆಗಿಸಿ ಕುಣಿಸಿ ಮಾಯೆಯ ಕವಿಸಿ, ಆಗಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ. ಜಗದ ಜೀವರಳು ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ. ಪರಮಾತ್ಮ, ಪವನಗೆ ಸಿಲುಕಿದ ಕ್ರಾಂತಿಯ ಮನುಜರ
ಜಗದಲ್ಲಿ